ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವತ್ರ ಶಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮನಗಳನ್ನು ಸಲ್ಲಿಸುತ್ತಾ ನೋಡಿ, ಈ ದಿನ ಶುಕ್ರವಾರ 5ನೇ ತಾರೀಕು ಅಮಾವಾಸ್ಯೆ ಇರುವಂತಹ ದಿನ. ಈ ದಿನ ಯಾವುದೂ ಸಹ ಶುಭ ಕಾರ್ಯಗಳಾಗಲಿ ವ್ಯವಹಾರಗಳಾಗಲಿ ಯಾವುದೂ ಸಹ ಮಾಡಲಿಕ್ಕಾಗೋದಿಲ್ಲ. ಯಾಕೆ ಅಂದರೆ ಅಮಾವಾಸ್ಯೆ ಇರೋದ್ರಿಂದ ದೇವತಾ ಮಹಾಲಕ್ಷ್ಮಿ ಉಪಾಸನೆಯನ್ನು ಮಾಡಿ ಅನುಕೂಲಕರವಾಗಿರುತ್ತೆ ಅಂತ ಹೇಳ್ತಾ, ಮೇಷರಾಶಿಯವರಿಗೆ ಯಥಾಸ್ಥಿತಿ ನಡ್ಕೊಂಡು ಹೋಗುತ್ತೆ. ಆರೋಗ್ಯದಲ್ಲಿ ಉತ್ತಮವಾದಂಥ ಚೇತರಿಕೆ ಅಂತೂ ಆಗುತ್ತೆ. ಕುಟುಂಬದಲ್ಲಿ ಸೌಖ್ಯವಾದಂತಹ ವಾತಾವರಣ, ನೆಮ್ಮದಿಯಾದಂತಹ ವಾತಾವರಣ, ಆಗ್ತಿರುವಂಥ ಕೆಲಸಗಳನ್ನು ಚೆನ್ನಾಗಿ ನೋಡ್ಕೊಂಡು ಹೋಗುವಂತಹ ವಾತಾವರಣ, ಒಂದು ರೀತಿಯಾದಂತಹ ನಷ್ಟವೂ ಅಲ್ಲ ಲಾಭವೂ ಅಲ್ಲ, ಮಧ್ಯಸ್ಥಿಕೆಯಲ್ಲಿ ನಡ್ಕೊಂಡು ಹೋಗುವಂತಹ ವಾತಾವರಣ ಅಂತೂ ಮೇಷರಾಶಿಯವರಿಗಿದೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಆರೋಗ್ಯದಲ್ಲಿ ಕಿರಿಕಿರಿ, ವ್ಯವಹಾರದಲ್ಲಿ ಕಿರಿಕಿರಿ, ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ, ಮನಸ್ತಾಪ, ಗೊಂದಲ, ಕೋಪದ ವಾತಾವರಣ ಇದೆಲ್ಲವೂ ಸಹ ಮನೆ ಮಾಡುತ್ತೆ. ಸ್ವಲ್ಪ ವೃಷಭ ರಾಶಿಯವರು ಜಾಗ್ರತೆ. ನಂತರ ಮಿಥುನ ರಾಶಿಯವರೆಗೂ ಸಹ ಹಣಕಾಸಿನ ವ್ಯವಹಾರದಲ್ಲಿ ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿ ಸೌಖ್ಯವಾದಂತಹ ವಾತಾವರಣ ಇದೆ. ಹೊರಗಡೆ ಪ್ರಯಾಣದ ಮನಸ್ಸನ್ನು ಮಾಡ್ತೀರಿ, ಆದರೂ ಜಾಗ್ರತೆಯಿಂದ ಇರಬೇಕಾಗ್ತದೆ. ಇಲ್ಲವಾದಲ್ಲಿ ಸಣ್ಣ ಪುಟ್ಟ ಅವಘಡಗಳು, ವಾಹನದಲ್ಲಿ ಸ್ವಲ್ಪ ಅಪಘಾತಗಳಾಗುವಂಥ ಸನ್ನಿವೇಶಗಳು ಇರುತ್ತೆ. ಮಿಥುನ ರಾಶಿಯವರು ಜಾಗ್ರತೆ. ನಂತರದಲ್ಲಿ ಕರ್ಕಾಟಕ ರಾಶಿಯವರೆಗೆ ಭೂಕಂಟಕವಾಗುವಂಥದ್ದು, ಭೂಮಿಯಲ್ಲಿ ಕಂಟಕಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಸ್ವಲ್ಪ ಶತ್ರು ಬಾಧೆಗಳು, ಗಲಾಟೆ, ಗೊಂದಲಗಳು, ಘರ್ಷಣೆಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ವ್ಯವಹಾರದಲ್ಲಿ ಕುಟುಂಬ ಚೆನ್ನಾಗಿದೆ, ವ್ಯವಹಾರದಲ್ಲಿ ಚೆನ್ನಾಗಿದೆ, ಕೋರ್ಟು ಕಚೇರಿಗಳಿದೆ, ಜಯದ ವಾತಾವರಣ ಇದೆ. ಜೊತೆಯಲ್ಲಿ ಕುಟುಂಬ ಜೊತೆಯಲ್ಲಿ ಉತ್ತಮವಾದಂತಹ ದಿನವಾಗಿ ದಿನ ಮಾರ್ಪಾಟಾಗುತ್ತೆ. ಜೊತೆಯಲ್ಲಿ ನೀವು ಏನೇನು ಮಾಡೋಕ್ಕೆ ಹೋದರೂ ಸಹ ನಿಮ್ಮ ಸ್ನೇಹಿತರು ಬಂಧುಗಳಿಂದ ಒಂದು ರೀತಿಯಾದಂತಹ ಸಹಕಾರ, ಒಂದು ರೀತಿಯಾದಂತಹ ಹೆಲ್ಪ್ ಆಗುವಂಥ ಸನ್ನಿವೇಶಗಳಂತೂ ಕೂಡುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ದೇಹದಲ್ಲಿ ಸುಸ್ತು, ಸಂಕಟದ ವಾತಾವರಣ, ಕೈಕಾಲು ನೋವು, ಮೈಕೈ ನೋವು ಇರುವಂತಹ ವಾತಾವರಣ, ಜೊತೆಯಲ್ಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಏರುಪೇರುಗಳಾಗುವಂಥ ಸನ್ನಿವೇಶಗಳು, ವ್ಯವಹಾರದಲ್ಲೂ ಸಹ ವ್ಯತ್ಯಾಸಗಳಾಗುವಂಥದ್ದು ಕನ್ಯಾ ರಾಶಿಯವರಿಗಿರುತ್ತೆ. ಜಾಗ್ರತೆ. ತುಲಾ ರಾಶಿಯವರಿಗೆ ಶತ್ರು ಬಾಧೆಯಿಂದ ಕೂಡಿರುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಗಲಾಟೆ, ಗೊಂದಲ, ಒಡೆದಾಟಗಳಾಗುವಂಥ ಸನ್ನಿವೇಶಗಳು, ಅವಾಚ್ಯ ಶಬ್ದಗಳಾಗುವಂಥದ್ದು, ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಜಾಗ್ರತೆ. ವೃಶ್ಚಿಕ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ. ವ್ಯವಹಾರದಲ್ಲಿ ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಲಾಭ ಇದೆ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗಂತೂ ಉತ್ತಮವಾದಂಥ ಗಳಿಕೆ ಸಿಗುವಂಥದ್ದು, ದೇವತಾ ಆರಾಧನೆಗೆ ಮನಸ್ಸನ್ನು ಮಾಡುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿದೆ. ಧನುಸು ರಾಶಿಯವರಿಗೆ ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿ ಮಾಡ್ಕೊಳ್ತೀರಿ, ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಮಾಡ್ಕೊಳ್ತೀರಿ, ಹಾಸ್ಪಿಟಲ್ಗಳಿಗೆ ಹೋಗುವಂಥ ಸನ್ನಿವೇಶಗಳು, ಕುಟುಂಬದಲ್ಲಿ ಅನಾರೋಗ್ಯ ಕಾಡುವಂಥದ್ದು, ಒಂದನ್ನು ಏನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಸಮಸ್ಯೆಗಳಿಗೆ ಗುರಿಯಾಗುವಂತಹ ವಾತಾವರಣ ಇರುತ್ತೆ. ಸ್ವಲ್ಪ ಜಾಗ್ರತೆ ಧನುಸು ರಾಶಿಯವರು. ಇನ್ನು ಮಕರ ರಾಶಿಯವರಿಗೆ ಕೋಪವು ಶಮನವಾದರೆ ತುಂಬ ಚೆನ್ನಾಗಿರುತ್ತೆ. ಕೋಪಕ್ಕೆ ಬುದ್ಧಿ ಕೊಟ್ಟು ಅವಾಚ್ಯ ಶಬ್ದಗಳು, ಸ್ನೇಹಿತರ ಜೊತೆಯಲ್ಲಿ ಗಲಾಟೆ, ಗೊಂದಲಗಳು, ಕೆಲಸ ಮಾಡುವಂಥ ಜಾಗದಲ್ಲಿ ಮನಸ್ತಾಪಗಳು, ಬೇಸರದ ವಾತಾವರಣಗಳು, ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಗೊಂದಲಗಳ ಸೃಷ್ಟಿಯಾಗುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಕುಂಭರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯವಾಗಿದೆ, ವ್ಯವಹಾರದಲ್ಲೂ ಸಹ ಉತ್ತಮವಾದಂಥ ಗಳಿಕೆ ಇದೆ. ಜೊತೆಯಲ್ಲಿ ಕುಟುಂಬ ಜೊತೆಯಲ್ಲಿ ಕಾಲ ಕಳೆಯುವಂತಹ ವಾತಾವರಣ, ದೇವರ ದರ್ಶನ ಮಾಡುವಂತಹ ಸುಯೋಗ ನಿಮ್ಮದಾಗಿರುತ್ತೆ. ಇನ್ನು ಮೀನರಾಶಿಯವರಿಗೆ ಅಪವಾದಗಳು, ಅಪನಿಂದನೆಗಳಿಗೆ ಗುರಿಯಾಗಿರ್ತೀರಿ. ನೀವು ಮಾಡ್ದಲೇ ಇರುವಂಥ ತಪ್ಪುಗಳು ನಿಮ್ಮ ಮೇಲೆ ಬರುವಂಥದ್ದು, ನಿಮ್ಮ ಒಳ್ಳೆತನವನ್ನು ಸಹ ಕೆಟ್ಟದ್ದಾಗಿ ಬಳಸ್ಕೊಳ್ಳುವಂಥದ್ದು, ಜೊತೆಯಲ್ಲಿ ಅಸೂಯೆ ಪಡುವಂತಹ ಜನಗಳು ಸಹ ಇರ್ತಾರೆ. ಜಾಗೃತಿಯನ್ನು ವಹಿಸಿ ಮೀನರಾಶಿಯವರು ಅಂತ ಹೇಳ್ತಾ, ವಿಶೇಷವಾದಂಥ ಸಂಚಿಕೆ ಶುಕ್ರವಾರ ಈ ದಿನ ಆಗಿರುತ್ತು. ನಾಳೆ ದಿನದಿಂದ ಆಷಾಢ ಪ್ರಾರಂಭವಾಗುತ್ತೆ. ಶನಿವಾರ ಭೇಟಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಾ ಮುಕ್ತಾಯವನ್ನು ಮಾಡ್ತೇವೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ. ನಮಸ್ಕಾರ.